ಹೇಳಿದ ಕೆಲಸನ ಮಾಡಿ ಮುಗಿಸೋದಕ್ಕೆ ಇದೇ ಸರಿಯಾದ ತಕ್ಕ ಸಮಯ. ಓಹೋ, ನಾನು ನೆನೆಸ್ಕೊಂಡ್ರ ಪ್ರಾಣಿ ಈ ಕಡೆಗೆ ಬರ್ಲಿ ಬರ್ಲಿ. ಇವತ್ತು ಹೇಗಾದ್ರೂ ಮಾಡಿ ನನ್ನ ಕೆಲಸನ ಸಕ್ಸಸ್ ಮಾಡ್ಕೊಂಡು ಹಲೋ, ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಸ್ವಲ್ಪ ದಾರಿ ಬಿಡ್ತೀರಾ? ಐಮ್ ಸಾರಿ ಸರ್, ನಾನು ದಾರಿ ಬಿಟ್ಟು ಹೇಗೆ ನಿಂತ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಓಹೋ, ಇವತ್ತು ನನ್ನ ಹಣಬರ ಚೆನ್ನಾಗಿದೆ. ನಾ ಬರುವ ದಾರಿಗೆ ಒಂದು ಉತ್ತಮವಾದ ಗುಲಾಬಿ ಅರಳಿ ನಿಂತಿದೆ. ಕೇಳೋದು ಯಾಕೋ ನೆಟ್ವರ್ಕ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ನೀವು ಫೋನ್ ಕೊಟ್ರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ವಾಪಸ್ ಕೊಟ್ಬಿಡ್ತೀನಿ. ಸಿಗ್ನಲೇ ಇಲ್ಲ, ಹಾಗಾಗಿ. ನೀವು ಪರಿಚಯ ಆಗಿರೋದೇ ಈಗ. ನೀವು ಪರಿಚಯ ಇಲ್ಲ ನಿಮಗೆ. ನಾ ಹೇಗೆ ಕೊಟ್ಕೊಳ್ಳಿ ನಿಮಗೆ? ಇಷ್ಟಕ್ಕೂ ನೀವು ಯಾರ ಹತ್ರ ಗೊತ್ತೇನೇ ಇಲ್ಲ. ಸರ್, ನನ್ನ ಪರಿಚಯ ನಿಮ್ಮ ಆಮೇಲೆ ಮಾಡ್ಕೊಳ್ತೀನಿ, ಆದ್ರೆ ನಾನು ಅರ್ಜೆಂಟ್ ಒಂದು ಕಾಲ್ ಮಾಡ್ಬಿಟ್ಟು ನೀವು ಫೋನ್ ತಗೊಂಡು ಎಲ್ಲಿ ಓಡ್ ಹೋಗಬೇಕು ನೋಡ್ತಾ ಇರಿ ನೀವು ಇಲ್ಲೇ. ಓಹೋ, ಎಲ್ಲೋ ತನ್ನ ಲವರ್ಗೋಸ್ಕರ ಕಾಯ್ತಾ ಇರ್ಬೋದು ಅನ್ಸುತ್ತೆ. ಹೇಗಾದ್ರೂ ಮಾಡಿ ಇವಳನ್ನು ಬಿಡಿಸ್ಕೊಳ್ಳಲೇಬೇಕು. ಆಯ್ತು, ಧಾರಾಳವಾಗಿ. ಅಯ್ಯೋ, ನಾನು ಇವಳನ್ನು ತುಂಬಾ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ಅವ್ರ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅನ್ಸುತ್ತೆ. ನಂದು ಏರ್ಟೆಲ್ ಪ್ರೇಮಿಗಳಿಗೆ ಹೇಳಿ ಮಾಡ್ತಿದ್ದೆ ನೆಟ್ವರ್ಕ್. ತುಂಬಾ ಮಾತಾಡ್ತಾ ಇದ್ದಾಳೆ. ಮಾತಾಡಿ ಹೇಗಾದ್ರೂ ಮಾಡಿ ಇವಳು ನನ್ನ ಬಲೆ ತಿಳಿಸ್ಕೊಳ್ಳೇಬೇಕು. ಆಯ್ತು, ಎಷ್ಟು ದೂರ ಮಾತಾಡಿ. ಯಾಕಂದ್ರೆ ನಮ್ಮ ಹುಡುಗರು ಇರೋದೇ ನಿಮ್ಮ ಹತ್ರ ಹುಡುಗರಿಗೆ ಹೆಲ್ಪ್ ಮಾಡೋದಕ್ಕೆ. ಸಾರಿ, ಟೈಮ್ ಭಾಳ ತಗೊಂಡ್ಬಿಟ್ಟೆ ಅನ್ಸುತ್ತೆ. ತಗೊಳ್ಳಿ ಫೋನ್. ಥ್ಯಾಂಕ್ ಯು ಸೋ ಮಚ್. ನೀವು ಅವರೇ ಕೇಳಿದಿಲ್ಲ ನಿಮ್ಮ ಪರಿಚಯ ಯಾರು ಅಂತ ಗೊತ್ತೇ ಇಲ್ಲ ಅಂತ. ನನ್ನ ಹೆಸರು ತನುಶ್ರೀ ಅಂತ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು ರಾಕಿ ಅಲಿಯಾಸ್ ರಾಕೇಶ್ ಅಂತ. ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ರುದ್ರಕಾಂತರ ಮಗ ನಾನು. ಓಹೋ, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ, ಬಟ್ ನೀವೇ ಅಂತ ನಿಜ ಗೊತ್ತಿರಲಿಲ್ಲ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಹೌದಾ? ನಿಮ್ಮ ಹೆಸರು? ಹೇಳಿದ್ನಲ್ಲ, ತನುಶ್ರೀ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸರಿ, ಹಾಗಿದ್ರೆ ಒಟ್ನಲ್ಲಿ ಒಳ್ಳೆ ಫ್ರೆಂಡ್ ಆದ್ರಿ, ಆಕಸ್ಮಿಕವಾಗಿ ಸಿಕ್ರಿ, ಫೋನ್ ಕೊಟ್ರಿ ಮಾತಾಡ್ಲಿಕ್ಕೆ, ಒಬ್ರಿಗೊಬ್ರು ಪರಿಚಯ ಆಯ್ತು. ಮತ್ತೆ ಯಾವಾಗಾದ್ರೂ ಆಕಸ್ಮಿಕವಾಗಿ ಹೀಗೆ ಮೀಟ್ ಆಗೋಣ. ಓಕೆ, ನೋಡಿ, ನನ್ನೊಂದು ಹವ್ಯಾಸ ಇದೆ. ನಿಮ್ಮಂತ ಅನಿರೀಕ್ಷಿತವಾಗಿ ಭೇಟಿಯಾಗಿರುತ್ತೆ ನಿಮ್ಮಂತ ಹುಡುಗಿಯ ಜೊತೆ ಒಂದು ಸೆಲ್ಫಿ ತಕ್ಕೊಂಡು ನಿಮ್ಮ ನಂಬರ್ ನಾನು ತೆಗೆದುಕೊಂಡು ನಿಮ್ಮ ಮದುವೆಗೋ ನಿಮ್ಮ ಹುಟ್ಟು ಹಬ್ಬಕ್ಕೋ ನಾನು ಶುಭಾಶಯಗಳನ್ನು ಕೋರ್ತೇನೆ. ಓಕೆ. ನೋಡಿ, ಹೇಳಿ. ಈ ಫೋನ್ ತೆಗೆದುಕೊಳ್ಳಿ. ದಯವಿಟ್ಟು ನಿಮ್ಮ ನಂಬರನ್ನು ಇದನ್ನು ಸೇವ್ ಮಾಡಿ. ನನ್ನ ನಂಬರ? ಹೌದು. ಓಕೆ. ಸೇವ್ ಮಾಡಿದ್ದೀರಾ? ಆಯ್ತು. ಇನ್ಮೇಲೆ ಯಾವಾಗಾದ್ರೂ ಮಧ್ಯರಾತ್ರಿ ಇಷ್ಟೊತ್ತಾದ್ರೂ ಫೋನ್ ಮಾಡಿ, ಯಾವಾಗಾದ್ರೂ ಫೋನ್ ಮಾಡಿ, ನಿಮ್ಗೋಸ್ಕರ ನಾನು ಮಾತಾಡ್ತಾ ಇರ್ತೇನೆ. ಮಧ್ಯರಾತ್ರಿ ಹಾಗೆಲ್ಲ ಫೋನ್ ಮಾಡಲ್ಲ, ಸಮಯ ಆಯ್ತು. ಸೊ ಮತ್ತೆ ಯಾವಾಗಲೂ ಸಿಗೋಣ ಅಂತ. ಹೌದಾ? ಖಂಡಿತ ತನುಶ್ರೀ ಅವರೇ, ನಂದು ತುಂಬಾ ಕೆಲಸ ಇದೆ. ಮತ್ತೆ ನೀವು ನೆಕ್ಸ್ಟ್ ಟೈಮ್ ಭೇಟಿ ಆಗೋಣ, ಓಕೆನಾ? ಯಾಕ್ರಿ
ತುಂಬಾ ಸುಂದರವಾಗಿದ್ರಲ್ಲ, ಯಾರಾದ್ರೂ ಕಣ್ಗಿನ ಹಾಕಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಸರಿ, ಹೋಗೋಣ. ಅಂತೂ ನಾನು ಹಾಕಿದ ಪ್ರೇಮದ ಬತ್ತಳಿಕೆಯ ಬಾಣದಲ್ಲಿ ಈ ಕುರಿ ಬಿತ್ತು. ಇನ್ನು ನೆಕ್ಸ್ಟ್ ಏನೇ ಇದ್ರು ನನ್ನನ್ನ ಸಂಪೂರ್ಣವಾಗಿ ಅವನ ವಶಕ್ಕೆ ನೀಡಿ ಅವನನ್ನ ಸರ್ವಾಸ್ತಿಯನ್ನು ಕೂಡ ನನ್ನ ವಶವನ್ನಾಗಿ ಮಾಡಿಕೊಂಡ್ರೆ ಬಿಡೋ ಮಾತಂತೂ ಇಲ್ಲ. ಏನಂದ್ರೆ ಹೆಸರು? ರಾಕಿ, ರಾಕೇಶ್. ಅದು ಹೆಸರು ಚೆನ್ನಾಗಿದೆಯಲ್ಲ, ಸೋ ಸ್ವೀಟ್. ಮೊದಲೇ ಸಿಕ್ಕಿದ್ರೆ ಇವ್ರನ್ನ ಮದುವೆ ಆಗಬಹುದಾಗುತ್ತೆ. ರಾಕೇಶ್, ಐ ಲವ್ ಯು, ಐ ಲವ್ ಯು.